ಅರೈವ್ ಆತು ನೋಡ್ರಿ. ರೆಡಿ ಆಗ್ರಿ. ಇಲ್ಲಿಂದ ನಿಮಗೆ ನಾನ್ ಸ್ಟಾಪ್ 130 ಆ್ಯಕ್ಷನ್ ನೋಡಕ್ಕೆ ಸಿಗುತ್ತೆ. ಒಳಗೆ ಎಂಟ್ರಿ ಆಗ್ಬಿಡುತ್ತೆ ನಿಮ್ಗೆ ಮಸ್ತ್ ಅಡ್ಡಾಡಕ್ಕೆ ಒಂದು ವಾಕಿಂಗ್ ಗ್ಯಾಲರಿ ನೋಡಕ್ಕೆ ಸಿಗುತ್ತೆ ರೀ. ಪೂರ್ತಿ ಪ್ರೈವೇಟ್ ರೂಮ್ ರೀ ನಮ್ದಿದೆ. ಓವರ್ಟೇಕ್ ನಂಬರ್ 3 ನೋಡ್ರಿ. ಫೈನಲಿ ನಮ್ಮ ಡಿನ್ನರ್ ಅರೈವ್ ಆಗಿತ್ತು ನೋಡ್ರಿ. ಇಲ್ಲಿ ಅಲಿಗಢ ಜಂಕ್ಷನ್ ಕ್ರಾಸ್ ಮಾಡಕ್ಕೆ ಡಿಪಾರ್ಟಾಗಿ ಏನಿಲ್ಲ ಅಂದ್ರೆ ಬರೀ ಒಂದು 1.5 ತಾಸು ಆಗೈತ್ರಿ. ಅಷ್ಟೊಳಗೆ 6 ಓವರ್ಟೇಕ್. ಫೈನಲಿ ಪ್ಯಾರಲಲ್ ರೇಸ್ ನೋಡಕ್ಕೆ ಸಿಗತ್ತ ನೋಡ್ರಿ. ಈಗ ಬಂದು ತಲುಪೇವಿ ಬಿಹಾರದ ರಾಜಧಾನಿ ಪಟ್ನಾ. ಬಿಹಾರ್ ಕಿಂಗ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಭಾರತ ದರ್ಶನ ಸೀರೀಸ್ ಒಳಗೆ ನಿಮಗೆ ಸ್ವಾಗತ ರೀ. ಕಂಟಿನ್ಯೂಸ್ ಆಗಿ ಪಾಠ ನಡೆಯತ್ತಾವ. ಹಿಂದಿನ ವಿಡಿಯೋ ಒಳಗೆ ನೋಡ್ರಿ ಜೈಪುರಿಂದ ಬಂದೀವಿ ನಾವು ನವದೆಹಲಿಗೆ. ಇನ್ನು ನವದೆಹಲಿಯಿಂದ ಹೊಂಟೇವಿ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ. ಅದು ಮತ್ತು ನಮ್ಮ ಸೀರೀಸ್ ಒಳಗೆ ಹೆಂಗೆ ಆ್ಯಡ್ ಆಗೋದು ಗೊತ್ತೀರಿ, ಭಾಳ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನಮ್ಮ ಸೀರೀಸ್ಗೆ. ನಾವಿನ್ನು ಹೋಗ್ತೇವೆ ದೇಶದ ರಾಜಧಾನಿ ನವದೆಹಲಿಯಿಂದ ಹೋಗ್ತೀವಿ ಬಿಹಾರಿಗೆ. ಪೂರ್ತಿ ಬಿಹಾರ್ನ ಡೇ ಟೈಮ್ ಒಳಗೆ ನೋಡ್ಕೊತ ಹೋಗ್ತೀವಿ ವೆಸ್ಟ್ ಬೆಂಗಾಲಿಗೆ. ವೆಸ್ಟ್ ಬೆಂಗಾಲ್ನ ನಾವು ನೈಟ್ ಒಳಗೆ ಕವರ್ ಮಾಡ್ತೀವಿ. ಆಮೇಲೆ ಬೆಳಗ್ಗೆ ಹೋಗಿ ತಲುಪ್ತೀವಿ ಅಸ್ಸಾಮ. ಆಮೇಲೆ ಸ್ವಲ್ಪ ನಾಗಾಲ್ಯಾಂಡ್ ನೋಡ್ತೀವಿ. ನಾಗಾಲ್ಯಾಂಡ್ದಿಂದ ನಾವು ಹೋಗ್ತೀವಿ ರೀ ಮುಂದೆ ಎಲ್ಲಿಗಳ್ರಿ ಅಸ್ಸಾಮ್ದಿಂದ ನಾಗಾಲ್ಯಾಂಡ್ದಿಂದ ತ್ರಿಪುರಾದ ಸೈಡ್ ಹೋಗಿ ಅಲ್ಲಿಂದ ನಾವು ಹೋಗಿ ತಲುಪ್ತೀವಿ ರೀ ಮಿಜೋರಾಮಿಗೆ ಹೊಸದಾಗಿ ಈ ರಾಜಧಾನಿ ಸ್ಟಾರ್ಟ್ ಆಗೈತೆ ರೀ. ಎಷ್ಟು ಅಂದ್ರೆ 2020 CR ರಾಜಧಾನಿ ಸ್ಟಾರ್ಟ್ ಆಗೈತೆ, ಸೆಂಟ್ರಲ್ ರೈಲ್ವೆ ಸ್ಕೀಮ್ಗೆ. ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ರಾಜಧಾನಿ ಅದೊಂದು. ಅದಕ್ಕಿಂತ ಮೊದಲು ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ದೇಶದೊಳಗೆ ಮೊದಲು ಸ್ಟಾರ್ಟ್ ಆಗಿದ್ದ ರಾಜಧಾನಿ ಬಂದ್ಬಿಟ್ಟು 1969 ನ್ಯೂ ಡೆಲ್ಲಿ ಹೌಡಾ ರಾಜಧಾನಿ ಎಕ್ಸ್ಪ್ರೆಸ್. ಅದು ಮೊದಲನೇದಿತ್ತು. ಈಗ 2025 ಇವತ್ತು ಅದರದ್ದು ಕಮರ್ಷಿಯಲ್ ರನ್ ರೀ. ಫಸ್ಟ್ ಕಮರ್ಷಿಯಲ್ ರನ್ನ ಡೆಲ್ಲಿದ ಆನಂದ್ ವಿಹಾರ್ ಟರ್ಮಿನಲ್ದಿಂದ ಸಾಯಿರಂಗಕ್ಕೆ. ಟೋಟಲ್ 45 ಅವರ್ ಪ್ಲಸ್ ಜರ್ನಿ ಐತ್ರಿ. ಈಗ 7:50 ಹತ್ತೇವೆ ನಾವು ಟ್ರೈನಿಗೆ. ನಾಳೆ ಬಿಟ್ಟು ನಾಡ್ದು ಸಂಜೆ 4 ಗಂಟೆಗೆ ಹೋಗಿ ನಾವು ತಲುಪ್ತೇವೆ. ಅದು ಪೂರ್ತಿ ರಾಜಧಾನಿ ಐತಂತಂದ್ರೆ ಫಸ್ಟ್ ಕ್ಲಾಸ್ AC ಒಳಗೆ ನಿಮ್ಗೆ ಜರ್ನಿ ಇರೋದ. ನಮ್ಮ ಜೊತೆ ಇವತ್ತು ಟ್ರಾವೆಲಿಂಗ್ ಒಳಗೆ ಯಾರು ಅದಾರ ಅಂತೇಳಿ ಎಲ್ಲರೂ ಪರಿಚಯ ಮಾಡಿಸ್ತೀನಿ. ಎಕ್ಸೈಟೆಡ್ ಅದಾರೆ ಅಂತ ಅನ್ಕೋತೀನಿ. ನಾನ್ ಸ್ಟಾಪ್ ಆ್ಯಕ್ಷನ್ ನೋಡೋಕೆ ಸಿಗುತ್ತೆ. ನಿಮ್ಮೆಲ್ಲರೂ ಫೇವ್ರೇಟ್, ನಂದು ಫೇವ್ರೇಟ ನ್ಯೂ ಡೆಲ್ಲಿ ಕಾನ್ಪುರ್ ಸೆಕ್ಷನ್ ನಾನ್ ಸ್ಟಾಪ್ ರನ್ ಐತಿ. 5 ತಾಸು ಒಳಗೆ 440-450 ಕಿಲೋಮೀಟರ್ ಕವರ್ ಮಾಡ್ತೇವೆ ನಾವು. ಅದು ಪೂರ್ತಿ ಆ್ಯಕ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ. ಎಕ್ಸೈಟೆಡ್ ಅದಾರೆ ಅಂತ ಅನ್ಕೋತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಆನಂದ್ ವಿಹಾರ್ ರೈಲ್ವೆ ಸ್ಟೇಷನ್ ಒಂದು ಟರ್ಮಿನಲ್ ರೈಲ್ವೆ ಸ್ಟೇಷನ್ ರೀ. ಇಲ್ಲಿ ನಿಮಗೆ ಬರೀ ಏನಂತಂದ್ರೆ ಮುಂದೆ ಟ್ರ್ಯಾಕ್ ನೋಡೋಕೆ ಸಿಗಲ್ಲ. ಆನಂದ್ ವಿಹಾರದ ಒಂದು ಸಪ್ರೇಟ್ ರೈಲ್ವೆ ಸ್ಟೇಷನ್ ಐತಿ. ಬರೀ ಇಲ್ಲಿ ಲೋಕಲ್ ಮತ್ತು ಇಂಟರ್ಸಿಟಿ ಟ್ರೈನ್ಗಳು ಹೋಗ್ತವೆ. ಎಲ್ಲಿ ಲೋಕಲ್ ಅಂತಂದ್ರೆ ನ್ಯೂ ಡೆಲ್ಲಿಯಿಂದ ಇದು ಅಲಿಗಢ ಮತ್ತು ಪಲ್ವಲ್, ಗಾಜಿಯಾಬಾದ್ ಈ ಟೈಪ್ ಮೆಮೊಗಳೆಲ್ಲ ಆನಂದ್ ವಿಹಾರ್ ರೈಲ್ವೆ ಸ್ಟೇಷನ್ ಅಂತ ಐತಿ. ಆ ಸೈಡ್ ಬರುತ್ತೆ, ಅಲ್ಲಿಂದ ಆಪ್ರೇಟ್ ಆಗ್ತಾವೆ. ಇದೇನೈತಲ್ಲ ಇದು ಟರ್ಮಿನಲ್ ರೈಲ್ವೆ ಸ್ಟೇಷನ್. ನ್ಯೂ ಡೆಲ್ಲಿದ ಲೋಡ್ ಕಮ್ಮಿ ಮಾಡ್ಬೇಕಂತೇಳಿ ಇದು ಮಾಡ್ರೆ. ನಮ್ಮ ಜೊತೆ ಅದರ ರೈಲ್ವಾಸ್ ಭಯ್ಯ ಮತ್ತು ಶ್ರೇಯಾಂಶ್ ಭಯ್ಯ ಮತ್ತು ಸತ್ಯ ಅಣ್ಣ ಮತ್ತು ಸಂದೀಪ್ ಭಯ್ಯ. ಟೈಮ್ 7:20 ಆಗತ್ತೈತೆ ರೀ. ನಮ್ಮ ಟ್ರೈನದ್ದು ಶಂಡಿಂಗ್ ಆಗತ್ತೈತಿ ಈಗ ಪ್ಲಾಟ್ಫಾರ್ಮ್ ನಂಬರ್ 3 ಒಳಗೆ. ಎಕ್ಸೈಟೆಡ್ ಆದರೆ ಅಂತ ಅನ್ಕೋತ ನಾನು ಈ ಸೀರೀಸ್ಗೆ. ಅರೈವ್ ಆತು ನೋಡ್ರಿ. ಗಾಜಿಯಾಬಾದಿಂದ ವ್ಯಾಪ್ 7 37128 ನೆಕ್ಸ್ಟ್ ವಡೋದರಾ ಲೋಕೋಮೋಟಿವ್ ವಿತ್ ಸಾಯಿರಂಗ್ ರಾಜಧಾನಿ. ಹೊಸ ರಾಜಧಾನಿ ರೀ. ಫಸ್ಟ್ ಕಮರ್ಷಿಯಲ್ ರನ್. ಎಷ್ಟೋ ವರ್ಷಗಳು 5 ವರ್ಷದ ಮೇಲೆ ಒಂದು ಹೊಸ ರಾಜಧಾನಿ ಸಿಕ್ಕಿದೆ. ಸ್ಟಾರ್ಟಿಂಗ್ 2 AC ಕೋಚಸ್ ಅದಾವೆ ಈ ರಾಜಧಾನಿ ಎಕ್ಸ್ಪ್ರೆಸ್ಸಿಗೆ. ಈಗ ಇದಕ್ಕೆ LHB ಕೋಚ್ ಕೊಟ್ರ. ಬಟ್ ಬರೋ ದಿನಗಳೊಳಗೆ ತೇಜಸ್ ಎಕ್ಸ್ಪ್ರೆಸ್ ರೇಖೆ ಕೊಡ್ತಾರಂತ. ಯಾಕಂತಂದ್ರೆ ಈಗ ಸ್ಟಾಕ್ ಒಳಗಿಲ್ಲ ಅನ್ಸುತ್ತೆ ಮೇ ಬಿ. ಬರೀ ಹೋಗೋಣಂತ ಸಾಯಿರಂಗ್ ರಾಜಧಾನಿದ ಫಸ್ಟ್ ಕ್ಲಾಸ್ AC ಒಳಗೆ ಹೊಸಾದ ಮಿಂಚಾದತ್ರಿ ಟ್ರೈನ್. ಕ್ಯಾಬಿನಿ. ನೀವೆಲ್ಲರೂ ಭಾಳ ನಂಗೆ ಕೇಳ್ತಿರ್ತೀರಿ ಟಿಕೆಟ್ ಬುಕ್ಕಿಂಗ್ ಎಲ್ಲ ಎಲ್ಲಿಂದ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ. ನಾನು ಟಿಕೆಟ್ ಬುಕ್ಕಿಂಗ್ ಈಗ ಮ್ಯಾನೇಜ್ ಮಾಡ್ತೇನೆ ರೀ. ವಿಗೋ ಬಂದ್ಬಿಟ್ಟು ಒಂದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್. ಈ ಆ್ಯಪ್ ಒಳಗೆ ನಂಗೆ ಭಾಳ ಇಷ್ಟ ಆಗೋದು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ರೀ. ಯಾಕಂತಂದ್ರೆ ಇದು ಇಷ್ಟು ಕಮ್ಮಿ ಪ್ರೈಸ್ ಒಳಗೆ ಡೀಲ್ಸ್ ಕೊಡುತ್ತೆ ಹೇಳ್ರಿ. ಹಂಡ್ರೆಡ್ಸ್ ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡಿ 1,000 ಡೀಲ್ಸ್ ನಿಮ್ಗೆ ಇದು ಪ್ರೊವೈಡ್ ಮಾಡುತ್ತೆ. ಮೇಕ್ ಮೈ ಟ್ರಿಪ್, ಕ್ಲಿಯರ್ ಟ್ರಿಪ್, ಈಸ್ ಮೈ ಟ್ರಿಪ್ ಇಂಥವೆಲ್ಲ ಬೆಸ್ಟ್ ವೆಬ್ಸೈಟಿಂದ ಕಂಪೇರ್ ಮಾಡ್ತೀರಿ. ಯಾವ್ದು ನಾರ್ಮಲ್ ಅಲ್ಲ. ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಹೋಟೆಲ್ದ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಹೋಟೆಲ್ನು ನೀವು ಇದೇ ಆ್ಯಪ್ ಒಳಗೆ ಬುಕ್ ಮಾಡ್ಕೊಳ್ಳೋಕೆ ಸಿಗ್ತಿರೋದ್ರಿಂದ ಟ್ರೈನ್, ಬಸ್, ಈ ವೀಸಾ, ಈ ಸಿಮ್
ಎಲ್ಲ ಒಂದೇ ಆ್ಯಪ್ ಒಳಗೆ ಟೋಟಲ್ ನೀವು ಏನು ಒಂದೊಂದು ಪರ್ಟಿಕ್ಯುಲರ್ ಟ್ರಾವೆಲಿಗೆ ಒಂದೊಂದು ಆ್ಯಪ್ ಇಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಒಂದು ಆ್ಯಪ್ ಒಳಗೆ ನಿಮಗೆ A to Z ಸಿಗೋದ್ರಿಂದ ವಿಗೋ ಆ್ಯಪ್ನ ನೀವು ಒಮ್ಮೆ ಚೆಕ್ಔಟ್ ಮಾಡ್ಬೇಕು. ಮಲ್ಟಿಪಲ್ ಲ್ಯಾಂಗ್ವೇಜ್ ಮತ್ತು ಮಲ್ಟಿಪಲ್ ಕರೆನ್ಸಿ ಒಳಗೆ ಈ ಆ್ಯಪ್ ಅವೈಲೇಬಲ್ ಇರೋದ್ರಿಂದ ನಿಮ್ಮ ಟ್ರಾವೆಲಿಂಗ್ನ ಭಾಳ ಸ್ಮೂತರ್ ಮಾಡುತ್ತೆ. ನನ್ನ ಡಿಸ್ಕ್ರಿಪ್ಷನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಸಿಗುತ್ತೆ, ಹೋಗಿ ವಿಗೋ ಡೌನ್ಲೋಡ್ ಮಾಡಿ ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರಿ. ಡಾಟ್ ಆನ್ ಟೈಮ್ ನೋಡ್ರಿ 7:50 ಡಿಪಾರ್ಟ್ ಆಯ್ತು ನಮ್ಮ ಟ್ರೈನ್ ಆನಂದ ವಿಹಾರ ಟರ್ಮಿನಲಿಂದ. ರೆಡಿ ಆಗ್ರಿ. ಇಲ್ಲಿಂದ ನಿಮಗೆ ನಾನ್ ಸ್ಟಾಪ್ 130 ಆ್ಯಕ್ಷನ್ ನೋಡಕ್ಕೆ ಸಿಗುತ್ತಾ ಅಪ್ ಟು ಕಾನ್ಪುರ್ ಮಠ. ಬರ್ರೀಗ ನಮ್ದು ಫಸ್ಟ್ ಕ್ಲಾಸ್ AC ಇಂಟೀರಿಯರ್ಸ್ ನೋಡೋಣ ಅಂತ. ಒಳಗೆ ಎಂಟ್ರಿ ಆಗೋದಕ್ಕೆ ನಿಮ್ಗೆ ಮಸ್ತ್ ಅಡ್ಡಾಡಕ್ಕೆ ಒಂದು ವಾಕಿಂಗ್ ಗ್ಯಾಲರಿ ನೋಡಕ್ಕೆ ಸಿಗುತ್ತೆ ರೀ. ನಮ್ಮದು ಬಂದ್ಬಿಟ್ಟು ಇವತ್ತು ಕ್ಯಾಬಿನ H ನಂಬರ್. ಬರ್ರಿ ಓಪನ್ ಮಾಡೋಣ ಅಂತ. ಒಂದು ಸ್ಲೈಡಿಂಗ್ ಡೋರು ಇರುತ್ತೆ ನಿಮ್ಗೆ. ಲೋವರ ಅಪ್ಪರ್ ಟೋಟಲ್ ನಿಮ್ಗೆ 4 ಸೀಟ್ಸ್ ಈ ಕ್ಯಾಬಿನ್ ಒಳಗೆ ನೋಡೋಕೆ ಸಿಗುತ್ತೆ. ಪೂರ್ತಿ ಪ್ರೈವೇಟ್ ರೂಮ್ ರೀ ನಮ್ದಿದೆ. ಇಲ್ಲಿ ನಿಮಗೆ ಬೇಕಂತಂದ್ರೆ ಲಾಕು ಮಾಡ್ಕೋಬೋದ. ಯಾರ್ದು ಏನು ಸೆಕ್ಯೂರಿಟಿ ಟೆನ್ಷನ್ ಇಲ್ಲ, ಒಟ್ಟು ಯಾವುದು ಟೆನ್ಷನ್ ಇಲ್ಲ. ನಿಮ್ದು ಎಷ್ಟು ತಾಸೋ ಜರ್ನಿ ಇರಲಿ ಆರಾಮಾಗಿ ಆಗುತ್ತೆ. ಇಲ್ಲಿ ನಿಮ್ಗೆ ಅನೌನ್ಸ್ಮೆಂಟ್ ಸಿಸ್ಟಮ್ ನೋಡೋಕೆ ಸಿಗುತ್ತೆ. ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದೇನೈತಲ್ಲ ಇದರಿಂದ ನೀವು ಅನೌನ್ಸ್ಮೆಂಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲೇ ಐತಿ ಅನೌನ್ಸ್ಮೆಂಟ್ ಸಿಸ್ಟಮ್ ಏನಾಗುತ್ತಲ್ಲ ಅದ್ರ ಸ್ಪೀಕರ್. ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು. ಇಲ್ಲಿ ನೋಡ್ರಿ ನಮ್ಮ ಕ್ಯಾಬಿನ್ ಒಳಗನ ಒಂದು ಡಿಜಿಟಲ್ ಸಿಸ್ಟಮ್ ನೋಡೋಕೆ ಸಿಗುತ್ತೆ. AC ಅಂತೂ ಮಸ್ತ್ ವರ್ಕ್ ಆಗತ್ತೈತಿ. ಪ್ರತಿಯೊಂದು ಸಿಟಿಗೂ ಒಂದೊಂದು ಚಾರ್ಜಿಂಗ್ ಸಾಕೆಟು ಇದ್ರೊಳಗೆ ನೋಡಕ್ಕೆ ಸಿಗ್ತಾವೆ. ನಂಗೆ ಭಾಳ ಲೈಕ್ ಆಗಿದ್ದೇನಪ್ಪ ಅಂತಂತಂದ್ರೆ ಬೆಡ್ಶೀಟ್ ನೋಡ್ರಿ ಹೊಸ ಬೆಡ್ಶೀಟ್ ಅದಾವ. ರಾಜಧಾನಿ ಕ್ವಾಲಿಟಿಗೆ ಹೆಂಗೆ ಕೊಡ್ಬೇಕಲ್ಲ ಹಂಗೆ ರಾಜಧಾನಿ ಕ್ವಾಲಿಟಿ ಇದೆ. ಪಿಲ್ಲೋಸ್ ಎಲ್ಲ ನೋಡಕ್ಕೆ ಸಿಗ್ತವೆ. ಇಲ್ಲಿ ನೋಡ್ರಿ ಡಿಪಾರ್ಟ್ ಆಗಿ ಕೊಡ್ಕೊ ವಾಟರ್ ಬಾಟ್ಲ್ ಕೊಟ್ರೆ ಸ್ಟಾರ್ಟ್ ಮಾಡ್ರಿ. ಇನ್ನೂ ಆನಂದ್ ವಿಹಾರ ನಾವು ಔಟ್ರೂ ಬಂದಿಲ್ಲ, ಅಷ್ಟರೊಳಗೆ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆಗೈತೆ. ಬ್ಯಾಕ್ ಟು ವರ್ಕ್. ಡೆಲ್ಲಿ ಮೀರತ್ RRTS. ಬರ್ರಿ ಸಿಂಪಲ್ಲಾಗಿ ನಮ್ದು ರೂಟ್ ಮ್ಯಾಪ್ ನೋಡ್ಕೊಂಬರೋಣ ಅಂತ. ನ್ಯೂ ಡೆಲ್ಲಿಯಿಂದ ಅಲಿಗಢ ಮೇಲೆ ತುಂಡ್ಲಾದಿಂದ ನಾವು ಹೋಗಿ ತಲುಪ್ತೇವೆ ಕಾನ್ಪುರ. ಅಲ್ಲಿಂದ ಪ್ರಯಾಗ್ರಾಜ DDU ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಮೇಲೆ ಹೋಗಿ ತಲುಪ್ತೇವೆ ರೀ. ಬಕ್ಸರ ಪಟ್ನಾ ಅಷ್ಟೇ ಸ್ಟಾಪ್ ಐತೆ ನಮ್ದು. ಅಲ್ಲಿಂದ ನೆಕ್ಸ್ಟ್ ಬಾಗಲ್ಪುರ ಸುಲ್ತಾನ್ಪುರ ಅನ್ಕೊಂತ ಮೇನ್ ಸೆಕ್ಷನ್ ಎಂಟ್ರ್ ಆಗತ್ತೆ ರೀ. ಯಾವ್ದು ಹೇಳ್ರಿ ಪೂರ್ತಿ ನಾವು ಬಾಂಗ್ಲಾದೇಶದ ಎಡ್ಜಿಗೆ ಹಾಸೆ ವೆಸ್ಟ್ ಬೆಂಗಾಲ್ ಒಳಗೆ ಕ್ರಾಸ್ ಆಗ್ತೀವಿ. ಫೈನಲಿ ಅಸ್ಸಾಮಿಗೆ ಎಂಟ್ರ್ ಆಗ್ತೀವಿ. ಇದೇನು ಕುಕ್ರಜಹರ್ ಎಲ್ಲ ಏರಿಯಾ ಐತಲ್ಲ ಭಾಳ ಹೆಂಗಂತಂದ್ರೆ ನೀವು ರಿಮೋಟ್ ಏರಿಯಾ ಅಂತ ಹೇಳ್ಬೋದು. ನಕ್ಸಲಿಸಮ್ ಎಲ್ಲ ಮೊದ್ಲಿನ ಕಾಲದಾಗ ಇರ್ತೈತೆ. ಆಮೇಲೆ ಫೈನಲಿ ಅಸ್ಸಾಮದು ಗುವಾಹಟಿ ಲಂಬಡಿಂಗ್ ಹ್ಯಾಫ್ಲಾಂಗ್ ಅನ್ಕೊಂತ ಫೈನಲಿ ಎಲ್ಲಿಗೆ ಹೇಳ್ರಿ ಮಿಜೋರಾಮದ ಐಜ್ವಾಲ್ ಮಠ ಹೋಗ್ತೇವೆ ರೀ. ಭಾಳ ಲಾಂಗ್ ಜರ್ನಿ ಐತಿದೆ. ಪೂರ್ತಿ ನಾರ್ತ್ ಈಸ್ಟರ್ನ್ ಪಾರ್ಟ್ನ ನಾವು ಕವರ್ ಮಾಡ್ತೀವಿ. ಡಿಪಾರ್ಟ್ ಆಗಿ ಕೊಡ್ಕೊ ನೋಡ್ರಿ ಇಲ್ಲ ಓವರ್ಟೇಕ್ ನಂಬರ್ 1 ಅಲ್ಲಿ ನಿಮ್ಗೆ ಹಿಂದೆ ಲೈಟ್ ಕಾಣತ್ತಿರ್ಬೋದು. ಅದು ಬಂದ್ಬಿಟ್ಟು ಸುಹೇಲ್ ದೇವ್ ಸೂಪರ್ ಫಾಸ್ಟ್ ಟ್ರೈನ್ ಅದ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಕ್ಷಮೆ ಕೇಳ್ತೀನಿ. ಅದಾದ್ಮೇಲೆ ಡೈರೆಕ್ಟ್ ನಾವು 50 ಮೀಟ್ರ್ ಅಂತರದಾಗ ಇನ್ನೊಂದು ಟ್ರೈನು ಓವರ್ಟೇಕ್ ಮಾಡತ್ತೀವಿ. ಅಯೋಧ್ಯ ಕ್ಯಾಂಟ್ ಎಕ್ಸ್ಪ್ರೆಸ್ ನೋಡ್ರಿ ಇಲ್ಲೇ ರಾಜಧಾನಿದ ಪ್ರಿಯಾರಿಟಿ ನಮಗೆ ಡಿಪಾರ್ಟ್ ಆಗಿಬಿಡೋಕೆ ನನಗೆ ಗೊತ್ತಾಗತ್ತೆ. ಮೇನ್ ಪ್ರಿಯಾರಿಟಿ ಟ್ರೈನ್ಸ್ ಎಲ್ಲ ಇವೆಲ್ಲ ಗಾಜಿಯಾಬಾದಿಂದ ಔಟ್ರ್ ತೊಗೋಬೇಕ್ರಿ ಇವ. ಬಟ್ ಇಲ್ಲಿ ನಾವು ನಿಂದ್ರಿಸಿ ಮೊದಲನ ರಾಜಧಾನಿಗೆ ಲೈನಿಗೆ ಕ್ಲಿಯರ್ ಕೊಡತ್ತ. ವಾವ್ ಬರ್ರಿ ಪಟ್ನ ಈಗ ನಾವು ಇನ್ನೊಂದು ಟ್ರೈನು ಓವರ್ಟೇಕ್ ಮಾಡ್ತೀವಿ ಗಾಜಿಯಾಬಾದದ ಔಟ್ರದಾಗ. ಗಾಜಿಯಾಬಾದ್ ಮಠ ಟ್ರೈನ್ ಸ್ವಲ್ಪ ಹಗರ್ಗೆ ಬರತ್ತೆ ರೀ. ಬಟ್ ಒಮ್ಮೆ ಗಾಜಿಯಾಬಾದ್ ಕ್ರಾಸ್ ಆಗಲಿ ಗಾಡಿ ರ್ಯಾಂಪೇಜ್ ಒಳಗೆ ಓಡುತ್ತೆ. चलिए फिलहाल अपनी गाड़ी अब गाजियाबाद जंक्शन को स्किप कर रही है.
Overtake number 2, 3. ओवरटेक नंबर 3. ಓವರ್ಟೇಕ್ ನಂಬರ್ 3 ನೋಡ್ರಿ. ಬಟ್ ಓವರ್ಟೇಕ್ ಇನ್ನೂ ಮಾಡಿಲ್ಲ ನಾವು. ಬಾಜು ಏನು ನೋಡತ್ತಾರಲ್ಲ ಲೈನ್ ಒಳಗೆ, ಇದು ಬಂದ್ಬಿಟ್ಟು ನವದೆಹಲಿಯಿಂದ ಮಾಲ್ದಾ ಟೌನ್ ಅಂತಂದ್ರೆ ವೆಸ್ಟ್ ಬೆಂಗಾಲ್ಗೆ ಹೋಗುವಂಥ ಗಾಡಿ. ಇದನ್ನು ಮೇ ಬಿ ನಾವು ಓವರ್ಟೇಕ್ ಮಾಡ್ತೇವೆ ಅಂತ ಅನ್ಕೋತೀನಿ. ಪಿಕಪ್ ತೊಗೊಂತ ನೋಡ್ರಿ, ಗಾಜಿಯಾಬಾದ್ ಆದ ಹುಡ್ಕ 130. ವಾ, ಇನ್ನೊಂದು ಫೋನ್ ಸ್ವಿಚ್ ಆಫ್ ಆಗೈತಿ, ಇಲ್ಲಾಂದ್ರೆ ತೋರಿಸ್ತಿದ್ದೆ ನಿಮ್ಗೆ. ಕಾಮಾಖ್ಯ ಆನಂದ್ ವಿಹಾರ್ ನಾರ್ತ್ ಈಸ್ಟ್ ಎಕ್ಸ್ಪ್ರೆಸ್. ಮೂರು ಓವರ್ಟೇಕ್ ಆದಮೇಲೆ ಒಂದು ಕ್ರಾಸಿಂಗ್ ಆದಮೇಲೆ ಫೈನಲಿ ನೋಡ್ರಿಲ್ಲ ಟೈಮ್ ಫಾರ್ ಸೂಪ್ ಸರ್ವ್ ಮಾಡ್ರೆ ನಂಗೆ ಭಾಳ ಬೇಜಾರಾತ್ರಿ. ಇದನ್ನು ನೋಡ್ರಿ, ನಾನು ಚಿಂಗ್ಸದ ಇನ್ಸ್ಟಂಟ್ ಸೂಪ್ ಐತಿ, ಅದ್ರ ಜೊತೆ ಕೊಟ್ರೆ ಮೀಲ್ಸ್ ಆನ್ ವೀಲ್ಸ್ ಸೂಪ್ ಸ್ಟಿಕ್ಸ್ ಮತ್ತು ವರ್ಕ್ ಆದ ಬಿಟ್ರೆ ಇಲ್ಲೇ ಪೆಪ್ಪರ್ ಮತ್ತು ಸಾಲ್ಟೂ ಇದೆ. ಇಲ್ಲೇ ಒಂದು ಟಿಶ್ಯೂ ಪೇಪರು ಐತಿ. ಇದು 7:50ಕ್ಕೆ ಡಿಪಾರ್ಟ್ ಆಗೋ ಸಂಬಂಧ ನಿಮ್ಗೆ ಊಟನೂ ಸಿಗುತ್ತೆ. ಏನರ ನಿಮ್ಮ ಯಾವುದರ ಟ್ರೈನ್ಗಳು 8:30 ಮ್ಯಾಲ್ದು ಡಿಪಾರ್ಟ್ ಅಕ್ಕಾವ ಅಂತಂದ್ರೆ ಅದ್ರೊಳಗೆ ನಿಮ್ಮ 9-9:30 ಮ್ಯಾಲ್ದು ಅಕ್ಕಾವ ಅಂತಂದ್ರೆ ಇಂಥ ಟ್ರೈನ್ಗಳು ಅದ್ರೊಳಗೆ ಊಟ ಸಿಗಂಗಿಲ್ಲ. ಬಿಸಿನೀರು ಕೊಟ್ರೆ ಬರೀ ಮಿಕ್ಸ್ ಮಾಡ್ಕೊಂತ ಬಿಸಿನೀರು ಕೊಟ್ಟಿರ್ತಾರೆ ರೀ. ಇದು ರೆಡಿ ಟು ಅಂದ್ರೆ ಇನ್ಸ್ಟಂಟ್ ಸೂಪದ್ದು ಏನು ಮಿಕ್ಸರ್ ಇತ್ತಲ್ಲ ಅದಕ್ಕೆ ಹಾಕೊಂಡಿಲ್ಲ, ಸೂಪರ್ ರೆಡಿ ಆಗೈತೆ. ನಂದೊಂದು ಸ್ವಲ್ಪ ಹೊಟ್ಟೆ ಸರಿ ಇಲ್ದಿದ್ದಕ್ಕೆ ನಾವು ರಿವ್ಯೂ ಕೇಳೋಣಂತ ಅನ್ನಗಳು. ಬಟ್ ರಿವ್ಯೂ ಕೇಳೋಕ್ಕೇನು ಇಲ್ಲೇ ಇಲ್ಲ, ಇನ್ಸ್ಟಂಟ್ ಇರುತ್ತಲ್ಲ, ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಇರುತ್ತೆ. ಅಲಿಗಢ್ ಜಂಕ್ಷನ್ ಕ್ರಾಸ್ ಮಾಡತ್ತೀವಿ ರೀ. ಇಲ್ಲಿ ನಮಗೆ ಕ್ರಾಸ್ ಮಾಡತ್ತೈತಿ ಬನಾರಸ್ ನ್ಯೂ ಡೆಲ್ಲಿ ಒಂದೇ ಭಾರತ. ಮತ್ತು ನಾವು ಒಂದು ಓವರ್ಟೇಕ್ನು ಮಾಡತ್ತೀವಿ ಇಲ್ಲೇ ಈ ಸೈಡಿಂದ.
ಯಾವ ತೊಗೊಂಬರಿ ಗಾಡಿ. ಇಲ್ಲಿ ನಾವು ಓವರ್ಟೇಕ್ ಮಾಡತ್ತೀವಿ ಹೋಡಾ ಸ್ಪೆಷಲ್, ಪೂಜಾ ಸ್ಪೆಷಲ್. ಡಿಪಾರ್ಟ್ ಆಗಿ ಏನಿಲ್ಲ ಅಂದ್ರೆ ಬರೀ ಒಂದು 1.5 ತಾಸು ಆಗೈತ್ರಿ. ಅಷ್ಟರೊಳಗೆ 6 ಓವರ್ಟೇಕ್ ಏನೈತ್ರಿ ಇದು ಸೆಕ್ಷನ್, ಬ್ಯಾಕ್ ಟು ಬ್ಯಾಕ್ ಓವರ್ಟೇಕ್ ರೀ. ಬಟ್ ಒಂದೇ ಏನು ಬೇಜಾರಂದ್ರೆ ನಮ್ಮನ್ನು ಸ್ಪೀಡ್ ಒಳಗೆ ಓವರ್ಟೇಕ್ ಮಾಡಿಸಿಲ್ಲ, ಎಲ್ಲ ಸ್ಲೋ ಓವರ್ಟೇಕ್ ಅದು. ಬಟ್ ಓವರ್ಟೇಕ್ ಮಾಡ್ತಲ್ಲ, ಅಷ್ಟು ಪ್ರಿಯಾರಿಟಿ ಕೊಡ್ತಾರಲ್ಲ ಈ ಸೆಕ್ಷನ್ ಒಳಗೆ, ಅದು ನಂಗೆ ಭಾಳ ಲೈಕ್ ಆಗುತ್ತೆ. ರೀಸೆಂಟಾಗಿ ನಮ್ದು CR ರಾಜಧಾನಿ ಜರ್ನಿ ನೋಡಿದ್ರೆ ಅಂತ ಗೊತ್ತಿರ್ಬೋದು. ನಾವು ಅದ್ರೊಳಗೆ ಫಸ್ಟ್ AC ಒಳಗೆ ಜರ್ನಿ ಮಾಡಿದ್ವಿ. ಬಟ್ ಅದ್ರೊಳಗೆ ಸಿಸ್ಟಮ್ ಹೆಂಗಿತ್ತಪ್ಪ ಅಂತಂದ್ರೆ ಹಿಂಗೆ ಕೊಡ್ತಿರ್ಕಿಲ್ಲ. ಇದ್ರೊಳಗೆ ನೋಡ್ರಿ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ಒಂದು ರೆಸ್ಪೆಕ್ಟಿವ್ ವೇ ಒಳಗೆ ತೊಗೊಂಬಂದಿಟ್ರು. ಬಟ್ ಆ CR ರಾಜಧಾನಿ ಒಳಗೆ ಬರೀ ಪ್ಲೇಟ್ ಇಡ್ತಿದ್ರೆ ತೊಗೊಂಬರ್ತಿದ್ರೆ ನೀಡ್ತಿದ್ರೆ ಬಿಸಿ ಬಿಸಿಯಾಗಿ. ಅದ ನೋಡ್ರಿ ಆ ರಾಜಧಾನಿಗೆ ಈ ರಾಜಧಾನಿಗೆ ಫರಕ್ ಬೀಳುತ್ತೆ. ಮತ್ತು ಅಲ್ಲಿ ನಿಮ್ಗೆ ಚಲೋ ಬಿಸಿ ಬಿಸಿ ರೊಟ್ಟಿ ಸಿಗ್ತೈತೆ. ಇಲ್ಲಿ ನೋಡ್ರಿ ಇಲ್ಲಿ ರೆಡಿ ಟು ಈಟ್ ರೊಟ್ಟಿ ಸದಕ್ಕೆ. ನಾವೀಗ ಜಸ್ಟ್ ಸ್ಕಿಪ್ ಮಾಡತ್ತೀವಿ ತುಂಡ್ಲಾ ಜಂಕ್ಷನಿಗೆ. ಈ ಲೈನಿಂದನೂ ಬಂದು ನೀವು ಆಗ್ರಾ ಹೋಗ್ಬೇಕಂದ್ರೆ ತುಂಡ್ಲಾ ಇಳ್ಕೊಬೇಕಾಗತ್ತೆ. ಯಾಕಂದ್ರೆ ಇಲ್ಲಿಂದ ತುಂಡ್ಲಾಯಿಂದ ಒಂದು ಲೈನ್ ಹೋಗುತ್ತೆ ಆಗ್ರಾ ಫೋರ್ಟ್ ಸೈಡದು. ಭಾಳ ಸಮೀಪ ಆಗುತ್ತೆ. ಒಂದು ಟೈಪ್ ಇದು ಹೆಂಗೈತೆ ಅಂದ್ರೆ ರೂಟ ನಾವು ಸುತ್ತ ಹೊಡ್ಕೊಂಡ್ಬಂದ್ರು ಆಗ್ರಾದ ಬಾಜುನೇ ಬರ್ತೀವಿ, ಆ ಸೈಡಿಂದನೂ ಬಂದು ಮದ್ರಾ ಸೈಡಿಂದ ಬಂದ್ರು ಆಗ್ರಾ ಬಾಜುನೇ ಬರ್ತೀವಿ. ಇವೆರಡು ಏನು ಮೇನ್ ಫೇಮಸ್ ರೂಟ್ಗಳು ಅದಾವಲ್ಲ, ಇವೆಲ್ಲ ಆಜು ಬಾಜು ಕುಡಿದ್ರೆ ಇಲ್ಲಿ ಆಗ್ರಾ ಆಗ್ತೀವಿ. ನಾವು ಕಂಪ್ಲೇಂಟ್ ಮಾಡೇವಿ. ಅದಕ್ಕಾಗಿ ಅವ್ರು ಹೇಳ್ಯಾರ ಪೆಂಟ್ ಮ್ಯಾನೇಜರ್ ಅಟೆಂಡ್ ಮಾಡಿದ್ರೆ ಅವರು ಒಂದು ಟೈಪ್ ಅಟಿಟ್ಯೂಡ್ ತೋರ್ಸತ್ತಿದ್ರೆ ಅವ್ರಿಗೆ ಮತ್ತೆ ಇನ್ನೊಂದಿಟ್ಟು ಕಂಪ್ಲೇಂಟ್ ನಾವು ಫಾರ್ವರ್ಡ್ ಮಾಡಿದ್ದಕ್ಕೆ ಈಗ ದಾರಿಗೆ ಬಂದಾರ ರೊಟ್ಟಿ ಮಾಡ್ಕೊಂಬರ್ತೀವಿ ಅಂತೇಳಿ. ಲಿಟ್ರಲಿ ಟೈಮಿಗೆ ಶ್ರೇಯಾಂಶ್ ಭಾಯ್ ಥೋಡಾ ಟೈಮ್ ಲಿಖಾ ದೀಜಿಯೇ. 10:27 ನೋಡ್ರಿ ಇಲ್ಲಿ 10:27 ಆಗತೈತಿ. ನಮ್ಮ ಊಟ ಇನ್ನೂ ಬಂದಿಲ್ಲ. ಶ್ರೇಯಾಂಶ್ ಭಾಯ್ ಅವರ ಮನೆಯಿಂದ ಬಂದಿದ್ರಿ ಇವತ್ತು. ಅವ್ರ ಮನೆಯಿಂದ ಪರಾಟ ತೊಗೊಂಬಂದಾರ. ಥ್ಯಾಂಕ್ ಯು ಶ್ರೇಯಾಂಶ್ ಭಾಯ್ ಫಾರ್ ಪರಾಟ. ನೋಡೋಣಂತ್ರಿ ಇನ್ನೂ ಊಟ ಯಾವಾಗ ಬರುತ್ತೆ ಅಂತೇಳಿ ನಾನು ಭಾಳ ವೇಟ್ ಮಾಡತ್ತೇನೆ. ಫೈನಲಿ ನಮ್ಮ ಡಿನ್ನರ್ ಅರೈವ್ ಆಗೈತೆ ನೋಡ್ರಿ. ಇಲ್ಲಿ ಇದ್ರೊಳಗೆ ಐತಿ ಆ್ಯಸ್ ಯೂಶ್ವಲ್ ಪನ್ನೀರ್, ದಾಲ್, ರೈಸ್. ಬಟ್ ನಂಗೆ ಭಾಳ ಲೈಕ್ ಆಗಿದ್ದೇನಪ್ಪ ಅಂತಂತಂದ್ರೆ ಇದು ಬರ್ತಾ ಏನೋ ಅಂತಂದ್ರೆ ಕೌನ್ಸ ಬರ್ತಾನೆ ಆಲೂಗಡ್ಡೆದ ಸ್ಮ್ಯಾಶ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಸ್ಪ್ರಿಂಕ್ಲಿಂಗ್ ಮಾಡಿ ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕಿ ಕೊಟ್ಟಿರ್ತಾರಂತ್ರಿ. ನೋಡ್ರಿ ನೀವು ನೋಡ್ಬೋದು. ಇದು ಮೇ ಬಿ ಬಿಹಾರ್ ಸ್ಪೆಷಲ್ ಅನ್ಸುತ್ತೆ. ಅದಾದ್ಮೇಲೆ ಬಿಹಾರ್ ಸೈಡ್ UP ಸೈಡ್ ಅಡ್ಡಾಡ್ತಾರಂತಂದ್ರೆ ಈ ಭುಜಿಯಾ ಅಂತೂ ಮೋಸ್ಟ್ ಫೇವ್ರೇಟ್. ನಿಮ್ಗೆ ಗೊತ್ತಿದ್ದೈತಿ ನಾನು ಭುಜಿಯಾ ಭಾಳ ಲೈಕ್ ಮಾಡ್ತಾನೆ ಅಂತಂತೇಳಿ. ಇದೇ ಇವತ್ತಿನ ನಮ್ದು ಡಿನ್ನರ್ ಈ ಹೊಸ ಸಾಯಿರಂಗ್ ರಾಜಧಾನಿ ಒಳಗೆ. ನಂದು ಹೊಟ್ಟೆ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನಾನು ನಿಮಗೆ ಇಲ್ಲಿ ನೋಡ್ರಿ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಬಂದವು. 1 2 3 4 ರೊಟ್ಟಿ ಬಂದವು. ಟೇಸ್ಟ್ ಮಾಡೋಣಂತೀಗ. ನಾ ಪನ್ನೀರ್ ಅಂತೂ ತಿನ್ನಲ್ಲ, ಸ್ವಲ್ಪ ಗ್ರೇವಿ ಟಚ್ ಮಾಡ್ತಾನೆ ಅಷ್ಟೆ. ಚಲೋ ಐತಿ. ಬಿಸಿ ಬಿಸಿ ಏನು ರೊಟ್ಟಿ ಅದಲ್ಲ ಅದು ಲೈಕ್ ಆತ. ಅದು ಹಲ್ಕಾ ಫುಲ್ಕಾದ ನಾವು ಬ್ಯಾಡ್ ಅಂತೇಳಿ ಹೇಳಿದೀವಿ. ಮತ್ತು ಅಣ್ಣಾರು ಒಂದು ಸ್ವಲ್ಪ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರೆ ನಾವು ಫಸ್ಟ್ AC ಒಳಗೆ ಅದೇವಿ, ಇಂಥ ಊಟ ಕೊಟ್ಟರೆ ಫಸ್ಟ್ ACಗೆ ವ್ಯಾಲ್ಯೂ ಇರಲ್ಲ ಅಂತಂತೇಳಿ. ಅದಾದಮೇಲೆ ಅವರ ಫುಡ್ ನಮ್ಗೆ ಕರೆಕ್ಟ್ ಅರ್ಥ ಮಾಡಿಸ್ಲೇಬೇಕು ನೋಡ್ರಿ. ಹಿಂಗಾತ. ಇದೆ ನಮ್ದು ಡಿನ್ನರ್ ಇವತ್ತಿಂದ. ಬಟ್ ನನಗೆ ಭಾಳ ಎಕ್ಸೈಟಿಂಗ್ ಪಾರ್ಟ್ ಅನ್ಸೋದ ಭುಜಿಯಾ. ಐ ಆಮ್ ಟ್ರೂ ಭುಜಿಯಾ ಲವರ್. ಏನು ಮಾಡ್ಯಾರಿ ಭುಜಿಯಾ, ಮಸ್ತ್ ಇದ್ರಿ. हाँ ये अच्छा बात है. थैंक्स टू भाई. हमारा आज तक शिकायत नहीं करेंगे कोई भी पसंद इतना दिन से चल रहे हैं. आपका तो हम तारीफ भी किए मैनेजर साहब, बोले हैं मैनेजर साहब हम तारीफ किए कि भैया अच्छे हैं जरूर. सूप का जैसा आपने कहा
अभी हम कल बनवा देंगे। हमने आपसे जबरदस्ती नहीं की ना कि अभी चाहिए, हमने कहा बोले आप हम अभी अभी बोले पूछिए, ना कल कि बना अभी तो लेना। बराबर दिए। अब भाई हम बोले आपको तो दे देते तो फिर आपको जाना हमने बोला ठीक है भैया कल बना देना, हमें कोई जल्दी नहीं। ಊಟ ಅಂತೂ ಮಸ್ತ್ ಆದ್ರಿ. ಈಗ ನಾವು ಇಟಾವ ಔಟ್ರದಾಗ ನಿಂತೇವಿ. ಇಲ್ಲಿ ನೋಡ್ಬೋದಿಲ್ಲ ನಮ್ಮ ಟ್ರೈನಿನ ಹಿಂದೆ ಇನ್ನೊಂದು ಟ್ರೈನ್ ನಿಂತೈತಿ, ನಾವು ನಿಂತೇವಿ. ನಮ್ಮ ಟ್ರೈನಿಂದ ಮುಂದೂ ಇನ್ನೊಂದು ಟ್ರೈನ್ ಐತಿ. ಬ್ಯಾಕ್ ಟು ಬ್ಯಾಕ್ ಲೈನಪ್ ಒಳಗದಾವ ಟ್ರೈನುಗಳು. ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಂಗೆ ಐತಿ, ಅದಕ್ಕೆ ಸಿಗ್ನಲ್ ಕ್ಲಿಯರ್ ಇಲ್ಲ. ಊಟ ಅಂತೂ ಆತ್ರಿ, ಮಸ್ತ್ ಊಟ ಆತ. ಬಟ್ ನಾನು ಕಮ್ಮಿ ತಿಂದೆ. ನಾನು ಹಿಂದಿನ ಎರಡು ವಿಡಿಯೋ ನೋಡ್ರೆ ಗೊತ್ತಿರಬೋದು, ನನ್ನ ಸ್ವಲ್ಪ ಹೆಲ್ತ್ ಡೌನ್ ಐತೆ, ಅದ್ರ ಸಂಬಂಧ ಕಮ್ಮಿ ತಿನ್ನತಾನೆ. ಊಟ ಬರೀ ಟೇಸ್ಟಿ ಇತ್ತು. ಅದೇನದ ಎಫೆಕ್ಟ್ ಬಿತ್ತಲ್ಲ ಅವ್ರಿಗೆ, ಎಫೆಕ್ಟ್ ಬಿದ್ದ ಮೇಲೆ ಊಟ ಚೇಂಜ್ ಮಾಡ್ರೆ ಹೆಂಗೆ ಅಂದ್ರೆ ನಮ್ಮ ಸಿಸ್ಟಮ್ ಹೆಂಗೈತೆ ಅಂದ್ರೆ, ನೀವು ಎಲ್ಲಿ ಮಟ್ಟ ವಾಯ್ಸ್ ರೈಸ್ ಮಾಡಲ್ಲ ಅಲ್ಲಿ ಮಟ್ಟ ನಿಮ್ಗೆ ಇದಾಗುತ್ತೆ. ನಾವು ವಾಯ್ಸ್ ರೈಸ್ ಮಾಡಿದ್ವಿ. ಪೆಂಟ್ರಿ ಮ್ಯಾನೇಜರ್ ಅವ್ರ ಕೈಯಿಂದ ಕೆಳಗೆ ಒಂದು ಜೂನಿಯರ್ ಪ್ಯಾಂಟ್ರಿ ಮ್ಯಾನೇಜರ್ ಬಂತ, ಇಲ್ಲ ನಾನು ನಿಮಗೆ ಪ್ಯಾಂಟ್ರಿ ಕರಿ ಇರುತ್ತೆ ಟ್ರೈನ್ ಒಳಗೆ, ಎದಕ್ಕೆ ಕೊಟ್ಟಿರ್ತಾರೆ ಫಸ್ಟ್ ಎಸಿದವ್ರಿಗೆ ಊಟ ಬಿಸಿ ಬಿಸಿ ಊಟ ಸರ್ವ್ ಆಗಲಿ ಅಂತೇಳಿ. ಅವ್ರು ಏನಂತಾರೆ ಬಂದ, ಇಲ್ಲ ನಾವು ಬೇಸ್ ಕಿಚನಿಂದನೂ ಊಟ ತರಿಸ್ತೀವಿ, ನಿಮಗೆ ಸಾಯಿರಂಗೆ ಮುಟ್ಟಿರು ನಿಮ್ಗೆ ಫ್ರೆಶ್ ರೊಟ್ಟಿ ಸಿಗಂಗಿಲ್ಲ. ಹಾಂ, ನಾವು ಹೇಳಿದ್ವಿ ನಮ್ಗೆ ಹೆಂಗೆ ಮಾಡ್ಸ್ಬೇಕೆಲ್ಲ ಗೊತ್ತೈತೆ ಅಂತೇಳಿ. ಆಮೇಲೆ ನಾವು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಇದು ಎಫೆಕ್ಟ್ ಬೇಕು. लिचवी एक्सप्रेस ನಾವು ಅದನ್ನು ಲಿಚ್ವಿ ಎಕ್ಸ್ಪ್ರೆಸ್ ಅನ್ಕೊಂಡಿವ್ರಿ. ಬಟ್ ಲಿಚ್ವಿ ಎಕ್ಸ್ಪ್ರೆಸ್ ಇಲ್ಲಿ ನಿಂತೈತಿ ಲೂಪಾಗಿ. ಅದು ಯಾವುದೋ ಒಂದು ಟ್ರೈನ್ ಓವರ್ಟೇಕ್ ಹೊಡ್ಕೊಂಡು ಹೋಗ್ತಾ, ನಮಗಂತೂ ಟ್ರ್ಯಾಕ್ ಸಿಗಲಿಲ್ಲ. ಇದೆ ಓವರ್ಟೇಕ್ ಆಗಿ ಸಿಕ್ಕರೆ ನಿಮ್ಗೆ ಹೇಳ್ತಾನಂತ ಈಗ ಮುಂದೆ. ये यहाँ पे लूप पे लगी हुई है, लिचवी इसको ओवरटेक करके आगे गई है। 12:45 ರೀ ಕಾನ್ಪುರ್ ಮುಟ್ಟೋ ಟೈಮಿಂಗ್. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಯಾಕೋ ನಂಗೆ ಹೆಕ್ಟಿಕ್ ಅನ್ಸಕೈತಿತ್ತು. 6 ಗಂಟೆಗೆ ರೂಮ್ ಬಿಟ್ಟು ಬಂದೀವಿ. ಒಂದು ಲೋಕಲ್ ಮೆಮೊ ತೊಗೊಂಡು ಆನಂದ್ ವಿಹಾರ್ ಬಂದೀವಿ. ಅಂದ್ರೆ ನಾವು ನ್ಯೂ ಡೆಲ್ಲಿ ಇಂತಲ್ಲಿರುವಂಥ ಸಾಯಿ ಹೋಟೆಲ್ ಒಳಗೆ ಇರ್ತೀವಲ್ರಿ, ಅಲ್ಲಿಂದ ಆನಂದ್ ವಿಹಾರ್ ಬಂದೀವಿ. ಅಲ್ಲಿ ಒಂದಿಟ್ಟು ಅಡ್ಡಾಡ್ರಿ. ನಂದೊಂದು ಸ್ವಲ್ಪ ನಂಗೊಂದು ಸ್ವಲ್ಪ ಹುಷಾರು ಇಲ್ಲಿಂದ್ರ ಸಂಬಂಧ ಒಂದು ಸ್ವಲ್ಪ ಹೆಕ್ಟಿಕ್ ಅನ್ಸತ್ತಿತ್ತು. ನಮ್ಮ ಟ್ರೈನ್ ಸ್ವಲ್ಪ ಹೆಕ್ಟಿಕ್ ಅನ್ಸತ್ತಿದೆ. ನಾನು ಫಸ್ಟ್ ಎ ಸಿ ಒಳಗೆ ಟ್ರಾವೆಲ್ ಮಾಡತ್ತೀನಿ. ಅದ್ರ ಸಂಬಂಧ ನಮ್ಮ ಫಸ್ಟ್ ಎ ಸಿ ಒಳಗೆ ಶವರ್ನೂ ನೋಡಕ್ಕೆ ಸಿಗಿದ್ರೆ, ಅದೇ ಶವರ್ ಒಳಗೆ ಹೋಗಿ ಮಸ್ತ್ ಬಿಸಿ ಬಿಸಿ ನೀರು ಬರೋದಿತ್ತು. ಶವರ್ ಮಾಡ್ಕೊಂಬಂದೆ. ಈಗ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಅನ್ಸತ್ತೈತಿ. ಎಲ್ಲರೂ ವೇಟ್ ಮಾಡತ್ತೀವಿ ಈಗ. ಈಗ ಜಸ್ಟ್ ಅದೇನು ಓವರ್ಟೇಕ್ ನೋಡ್ರಲ್ಲ, ಪಂಕಿದಾವ್ ಅಂತೇಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಗೋವಿಂದಪುರಿ ಇದಕ್ಕಿಂತ ಹಿಂದೆ ಬರುತ್ತೆ. ಅಂದ್ರೆ ಕಾನ್ಪುರದಿಂದ ಗೋವಿಂದಪುರಿಯಿಂದ ಹಿಂದೆ ಪಂಕಿದಾಮ್ ಅಂತೇಳಿ ಬರುತ್ತೆ. ಅಲ್ಲಿ ಓವರ್ಟೇಕ್ ಆತ ಅವಧ್ ಎಕ್ಸ್ಪ್ರೆಸ್ ಇದ್ದ. ಅದು ಬಂದ್ಬಿಟ್ಟು ಮುಂಬೈ ಬಾಂದ್ರಾ ಟರ್ಮಿನಸ್ಸಿಂದ ಬರೌನಿ ಜಂಕ್ಷನ್ಗೆ ಹೋಗೋದು. ಮಸ್ತ್ ರೂಟ್ ಐತ್ರಿ ಅದ್ರದ್ದು. ಕೋಟಾ ದಿಲ್ಲಿ ರೂಟಿಂದ ಬರುತ್ತೆ. ಮಧುರಾಯಿಂದ ಹಿಂಗೆ ಫುಲ್ ಆಗ್ರಾದಿಂದ ತುಂಡ್ಲಾಯಿಂದ ಹಿಂಗೆ ಒಳಗೆ ಬರುತ್ತೆ. ಫುಲ್ ಯೂನಿಕ್ ರೂಟ್ ಈ ಅವಧ್ ಎಕ್ಸ್ಪ್ರೆಸ್ ಅದು. ಪ್ರಯಾಗ್ರಾಜ್ ಹಮ್ಸಫರ್ ಎಕ್ಸ್ಪ್ರೆಸ್ ದ ಬಾಪ್ ಗಾಡಿ. ಇಲ್ಲಿ ನೋಡ್ರಲ್ಲ, ಗೋವಿಂದಪುರಿ ಔಟ್ರ್ ಒಳಗೆ ನಾವು ಝಾನ್ಸಿ ಲೈನಿಗೆ ಬಂದು ಕೂಡಿದ್ವಿ. ಝಾನ್ಸಿ ಲೈನ್ ಬರೋದತ್ ನೋಡ್ರಿ. ಇಲ್ಲಿ ಯಾವುದೋ ಒಂದು ಟ್ರೈನು ನಿಂತತಿ. ಮೇ ಬಿ ಇದು ಯಾವುದೋ ಒಂದು ಪ್ಯಾಸೆಂಜರ್ ಟೈಪ್ ಟ್ರೈನ್ ಐತಿ. ನೋಡೋಣಂತ ಯಾವ್ದು. ನಾವೀಗ ಹಾಂ ಬಾಂದ್ರಾ ಸ್ಪೆಷಲ್. ನಾವೀಗ ಕೆಲವೇ ಕ್ಷಣಗಳೊಳಗೆ ಕ್ರಾಸ್ ಮಾಡವ್ರದೇವಿ ಗೋವಿಂದಪುರಿ ರೈಲ್ವೆ ಸ್ಟೇಷನ್. गाड़ी कौन सी देखते हैं। गया स्पेशल WG7 लोकोमोटिव के साथ आगरा कैंट जोगबनी
ಜೋಗ್ಬನಿ ಆಗ್ರಾ नेपाल बॉर्डर से ನೇಪಾಳ ಬಾರ್ಡ್ರಿಂದ ಆಗ್ರಾಗೆ ಹೋಗುವಂಥ ಟ್ರೈನ್ ಐತೆ ನೋಡ್ರಿ ಇಲ್ಲಿ ಪೂರ್ತಿ ಖಾಲಿ ಐತಿ ಇದು ನೋಡ್ರಿ ಇಲ್ಲಿ ಈ ಟ್ರೈನ್ ಪೂರ್ತಿ ಖಾಲಿನೇ ಐತಿ ಎನ್ ಸಿ ಆರ್ ರೇಕ್ ಐತಿ ಟ್ರೈನಿಗೆ ಜೋಗ್ಬನಿಯಿಂದ ರೀಸೆಂಟಾಗಿ ಒಂದು ಈರೋಡಿಗೆ ಅಮೃತ್ ಭಾರತ ಬಂದೈತಿ ಒಂದು ವಂದೇ ಭಾರತನೂ ಸ್ಟಾರ್ಟ್ ಆಗೈತಿ ಬಟ್ ಆಡ್ ಟೈಮಿಂಗ್ಸಿಂದ ಸ್ಟಾರ್ಟ್ ಆಗೈತಿ ರಾತ್ರಿ 3 ಗಂಟೆಗೆ ಬಿಡುತ್ತೆ ನೋಡ್ರಿ ಅದು ಜೋಗ್ಬನಿನ ವಂದೇ ಭಾರತ್ ಯಾರು ಹೋಗ್ತಾರಂತ ನಾನು ಆ ಟೈಮ್ದಾಗ ಓವರ್ ನೈಟ್ ಗಾಡಿ ತೊಗೋತಾರೆ ಮನುಷ್ಯರು ಇಲ್ಲೇನಿ ನಿಂತೈತಲ್ಲ ಜೋಗ್ಬನಿ ಸ್ಪೆಷಲ್ಗೆ ಇದಕ್ಕಾಗಿ ಪ್ಯಾರಲಲ್ ಒಂದು ಗಾಡಿನೂ ಬರತ್ತೈತ್ರಿ ನೋಡೋಣಂತ ಯಾವ್ದಂತ ಹೇಳಿ अभी आएगा टाइम प्रयागराज न्यू दिल्ली कानपुर आउटर की क्रॉसिंग हो रही है द प्रयागराज एक्सप्रेस से ಎಲ್ಲ ಟ್ರೈನ್ ಒಳಗೆ ನಾರ್ಮಲ್ ಆಗಿ 22 ಮ್ಯಾಕ್ಸಿಮಮ್ ಕೋಚಸ್ ಇದ್ರೆ ಇದೊಂದು ಗಾಡಿ ಏನೈತಲ್ರಿ ನ್ಯೂ ಡೆಲ್ಲಿ ಪ್ರಯಾಗರಾಜ್ ನ್ಯೂ ಡೆಲ್ಲಿ ನಾರ್ಮಲ್ ಎಕ್ಸ್ಪ್ರೆಸ್ ನಾನು ಮಾತಾಡತ್ತೀನಿ ಇದ್ರೊಳಗೆ 24 ಕೋಚ್ ನೋಡಕ್ಕೆ ಸಿಗ್ತಾವೆ ನೋಡ್ರಿ ಆಲ್ಮೋಸ್ಟ್ ಪ್ಯಾಕ ಹೊಂಟದ ಗಾಡಿ ಫೈನಲಿ ಪ್ಯಾರಲಲ್ ರೇಸ್ ನೋಡಕ್ಕೆ ಸಿಗತ್ತ ನೋಡ್ರಿ ಗೋವಿಂದಪುರಿ ಆದ್ಮೇಲೆ ಗೋರಖ್ಪುರ್ಗೆ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್ ಜೊತೆ ನಮ್ಗೆ ಪ್ಯಾರಲಲ್ ರೇಸ್ ಆಗತೈತಿ ವಾವ್ ಇದಕ್ಕಂತಾರ್ರಿ ಕಾನ್ಪುರ್ ಡೆಲ್ಲಿ ಸೆಕ್ಷನ್ ಏನು ಸೆಕ್ಷನ್ ರೀ ಇದು ಬ್ಯಾಕ್ ಟು ಬ್ಯಾಕ್ ಗಾಡಿ ಹೋಗ್ತಾವ ಬ್ಯಾಕ್ ಟು ಬ್ಯಾಕ್ ಗಾಡಿ ಬರ್ತಾವ ಬ್ಯಾಕ್ ಟು ಬ್ಯಾಕ್ ಗಾಡಿ ಅರೈವಲ್ ಆಗ್ತಾವ ಓಟಿ ಡನ್ ನಾವು ಅರೈವ್ ಆದ್ವಿ ಕಾನ್ಪುರ್ ಸೆಂಟ್ರಲಿಗೆ ಗೋರಖ್ಪುರ ಹಮ್ಸಫರ್ ಅಲ್ಲೇ ನಿಂತೈತಿ ಇಲ್ಲಿ ನೋಡ್ರಿ ಇಲ್ಲೇ ಟ್ರೈನ್ ಡಿಪಾರ್ಟ್ ಆಗತ್ತೈತೆ ಯಾವುದು ಓ ಅಹಮದಾಬಾದ್ ಸಾಬರ್ಮತಿ ಎಕ್ಸ್ಪ್ರೆಸ್ ಇದೆ ಎಲ್ಲೋ ನೋಡ್ದಂಗೆ ಐತೆ ನಾನು ನಾವು ರೀಸೆಂಟಾಗಿ ಗಾಂಧಿನಗರ್ ಇಂದೋರ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾಡಿದಾಗ ಇದ್ರದ್ದು ಈ ಟ್ರೈನ್ ಮೊದಲು ನಮ್ಗಿಂತ ಮೊದಲು ಡಿಪಾರ್ಟ್ ಆಗಿತ್ತು ನಾವು ಇದನ್ನು ಓಟಕ್ ಮಾಡ್ತೇವೆ ಅಂತೇಳಿ ವೇಟ್ ಮಾಡಿದ್ವಿ ಬಟ್ ಓಟಕ್ ಆಗಿರಲಿಲ್ಲ ಅದ ಟ್ರೈನ್ ನೋಡ್ರಿ ಅದು ಮಿಜೋರಾಮ್ಗೆ ಅಂತ ಹೇಳಿ ಸ್ಟಾರ್ಟ್ ಆಗಿರುವಂಥ ಮಿಜೋರಾಮ್ ರಾಜಧಾನಿ ಸಾಯಿರಂಗ್ ಹೋಗುವುದ ಈಗ ಎಂಟ್ರ್ ಆಗೈತ್ರಿ ಇಂಡಿಯನ್ ರೈಲ್ವೇಸ್ ಒಳಗೆ ಬಿಗ್ಗೆಸ್ಟ್ ಟ್ರಾಫಿಕ್ ಕಂಟ್ರೋಲರ್ ರೈಲ್ವೆ ಸ್ಟೇಷನ್ ಆದಂಥ ದ ಕಾನ್ಪುರ್ ಸೆಂಟ್ರಲ್ಗೆ ಉತ್ತರ ಪ್ರದೇಶ ಒಳಗೆ ಬರುತ್ತೆ ರೀ 440 ಕಿಲೋಮೀಟರ್ ಜರ್ನಿ ನಂಬರ್ 5 ತಾಸು ಒಳಗೆ ನಾವೀಗ ಕಂಪ್ಲೀಟ್ ಮಾಡಿದ್ದೀವಿ ಈ ಸೆಕ್ಷನ್ ಏನೈತ್ರಿ ನಾನ್ ಸ್ಟಾಪಾಗಿ ಗಾಡಿ ಓಡ್ತಾವೆ ನಾವು ನಿಮ್ಗೆ ಎಷ್ಟು ಹೇಳಿದ್ರು ಕಮ್ಮಿ ನಾನು ಹಮ್ಸಫರ್ ಎಕ್ಸ್ಪ್ರೆಸ್ ಒಳಗೂ ಇದ್ರದ್ದು ಆ್ಯಕ್ಷನ್ ನೋಡ್ರಿ ಅಂತೇಳಿ ಅನ್ಕೋತೇನೆ ನಾನು ಈಗ ಇಲ್ಲಿಂದ ನಮ್ದು ನೆಕ್ಸ್ಟ್ ಇನ್ನು ಸ್ಟಾಪ ದೀನ್ ದಯಾಳ್ ಉಪಾಧ್ಯಾಯ ಅದಾದ್ಮೇಲೆ ಬರುತ್ತೆ ಬೆಳಿಗ್ಗೆ ಪಾಟ್ನಾ ನೋಡ್ರಿ ಪಾಟ್ನಾ ಬಿಹಾರದ ರಾಜಧಾನಿ ಪಾಟ್ನಾ ಮಠ ನಾನ್ ಸ್ಟಾಪ್ ರನ್ ಐತೆ ನಮ್ದು ಅಲ್ಲಿ ಮಠ ಒಂದು ಡಿ ಬರುತ್ತೆ ರಾತ್ರಿ ಮಿಸ್ ಆಗಿಬಿಡ್ತದೆ ನಾನು ನಿಮ್ಗೆ ತೋರಿಸ್ತೀನಿ ಈಗ ರಾತ್ರಿ 12:50 ಆಗತೈತಿ ಒಂದು 10-15 ನಿಮಿಷ ಡಿಲೇ ಐತಿತ್ತು ನಮ್ಮ ಗಾಡಿ ಕಾನ್ಪುರ್ ಬಂದ್ಬಿಟ್ಟು ಒಂದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ರೀ ಅಂದ ಸೆಂಟ್ರಲ್ ಅಂತಂದ್ರೆ ಒಂದು ಇಲ್ಲಂತ ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್ ಒಂದು ಇಲ್ಲಂತಂದ್ರೆ ಏನು ಹೇಳ್ರಿ ಭಾಳ ಬಿಗ್ಗೆಸ್ಟ್ ಮತ್ತು ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ಹಿಂಗೆ ಟೋಟಲ್ 6 ರೈಲ್ವೆ ಸ್ಟೇಷನ್ ಅದಾವ ಯಾವ್ಯಾವ ಅಂತೇಳಿ ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ರೂಟ್ ಒಳಗಿರುವಂಥ ಇನ್ನೊಂದು ಕಿಂಗ್ ಇಲ್ಲಿ ನಿಂತೈತಿ ವಿಕ್ರಮಶಿಲಾ ಎಕ್ಸ್ಪ್ರೆಸ್ ಅಂತಂತೇಳಿ ಬಾಗಲ್ಪುರ್ ಬಿಹಾರದ ಬಾಗಲ್ಪುರದಿಂದ ಆನಂದ್ ವಿಹಾರ ಟರ್ಮಿನಲ್ಗೆ ಹೋಗೋದಂಥದ್ದು ಡಿಪಾರ್ಟ್ ಅಂತೂ ಅದು ಬೇರೆ ನಾವೀಗ ಕಾನ್ಪುರ್ ಸೆಂಟ್ರಲಿಂದ ಇಲ್ಲಿ ನಮ್ದು ಒಂದು 5 ನಿಮಿಷ ಸ್ಟಾಪ್ ಇತ್ತು ಯಾಕಂತಂದ್ರೆ 440 ಕಿಲೋಮೀಟರ್ ನಾನ್ ಸ್ಟಾಪಾಗಿ ರನ್ ಆದ್ವಿ ಕ್ರೀವ್ ಚೇಂಜ್ ಆಗ್ಬೇಕು ಒಂದು ಸ್ವಲ್ಪ ರೆಸ್ಟ್ ಸಿಗ್ಬೇಕಂತಂತೇಳಿ ಇಲ್ಲೇ ಕ್ರೀವ್ ಚೇಂಜ್ ಆಗುತ್ತೆ
ನೆಕ್ಸ್ಟ್ ಇನ್ನು ಡಿ ಮಠ ಅನ್ಸುತ್ತೆ ಇದೇ ಕ್ರೀವ್ ನೋಡ್ರಿ ಕ್ರೀವ್ ಚೇಂಜ್ ಆತಂದ್ರೆ ಫಸ್ಟ್ ಒಮ್ಮೆ ಬ್ರೇಕ್ ಅಪ್ಲೈ ಆಗುತ್ತೆ ಆಮೇಲೆ ಗಾಡಿ ಪಿಕಪ್ ತೊಗೊಳುತ್ತೆ ಡಿಪಾರ್ಟ್ ಅಂತೂ ಆದ್ವಿ ಇನ್ನು ಮಕ್ಕಳು ಟೈಮ್ ಬಂತ ಬಟ್ ಇದ್ರದ್ದು ಪ್ಯಾಕೇಜಿಂಗ್ ತೋರಿಸ್ಬೇಕು ಅನ್ನಿಸ್ತಾ ಇದೇನು ನೋಡಿದ್ರಲ್ಲ ಇದು ಪ್ಲಾಸ್ಟಿಕ್ದೆಲ್ಲ ಕಂಪೋಸಿಬಲ್ ಬ್ಯಾಗ್ ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೇದ IIT ಗುವಾಹಟಿ ಜೊತೆ ಕೊಲಾಬ್ರೇಷನ್ ಜೊತೆ ಇವರು ಸೇ ನೋ ಟು ಪ್ಲಾಸ್ಟಿಕ್ ಎಷ್ಟು ಕ್ಲೀನ್ ಟ್ರಾವೆಲ್ ಅಂತೇಳಿ ಇದೊಂದು ತಯಾರು ಮಾಡ್ಯಾರ್ರಿ ಇದ್ರೊಳಗೆ ಏನೇನು ಇರುತ್ತೆ ಅಂಥೇಳಿ ನೋಡಂಬರೀಗ ಒಂದು ಹ್ಯಾಂಡ್ ಟವಲ್ ಒಂದು ಬೆಡ್ಶೀಟ್ ಇನ್ನೊಂದು ಬೆಡ್ಶೀಟ್ ಟೋಟಲ್ 2 ಬೆಡ್ಶೀಟ್ ಒಂದು ಹ್ಯಾಂಡ್ ಟವಲ್ ಐತಿ ಪಟ್ನ ಹಾಸಿಗೆ ಮಾಡ್ಕೊಳ್ಳೋಣ ಶುಭರಾತ್ರಿ ಮಾಡ್ಬಿಡೋಣ ಫೈನಲಿ ನೋಡ್ರಿ ಇಲ್ಲೇ ನಂದು ಅಪ್ಪರ್ ಬರ್ತ್ ಒಳಗೆ ಬಂದೀನಿ ನೀಟ್ ಆ್ಯಂಡ್ ಕ್ಲೀನ್ ಬೆಡ್ಶೀಟ್ ಅದಾವ ಇಲ್ಲೆಲ್ಲ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಐತಿ ಇದೆಲ್ಲ ತೋರಿಸ್ತಾನಂತ ಬೆಳಿಗ್ಗೆ ಮೀಟ್ ಆಗೋಣ ಸ್ವಲ್ಪ ಚಾರ್ಜ್ ಗಿರ್ಜ್ ಹಾಕ್ತೀನಿ ನಮ್ಮ ಪರ್ಸ್ನಲ್ ರೂಮ್ ಹೆಂಗೈತೆ ನೋಡ್ರಿ ಪೂರ್ತಿ ಬಾಯ್ಸ್ ಹಾಸ್ಟೆಲ್ ಆಗೈತಿ ಡಾರ್ಮೆಟ್ರಿ ಒಳಗೆ ನಾವು ಮಲ್ಕೊಂಡಂಗೆ ಫೀಲ್ ಕೊಡತ್ತೈತಿ ಬಟ್ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡತ್ತೇವೆ ಸಿಗೋಣಂತ್ರಿ ಬೆಳಿಗ್ಗೆ ಶುಭರಾತ್ರಿ ನಾವು ಹಗುರಕ ಪಟನಾಗ ಎಂಟ್ರಾಗತ್ತೀವಿ ರೀ ಇಲ್ಲಿ ನೋಡ್ರಿ ಇಂದೋರದಿಂದ ರಾಜೇಂದ್ರ ನಗರ್ ಟರ್ಮಿನಲಿಗೆ ಬರುವಂಥ ಎಕ್ಸ್ಪ್ರೆಸ್ ಇದೆ ರೇಕ್ ಇಲ್ಲೇ ಐತಿ ಮೇ ಬಿ ಶೆಂಟಿಂಗಿಗೆ ಹೊಂಟತ್ತಂತ ಅನ್ಕೋತ ನನ್ನ ದಾನಾಪುರಿಗೆ ಮೇಂಟೆನೆನ್ಸಿಗೆ ಬಂದ WKP7 ಇದೆ थोड़े अलग ही बने हुए हैं वहाँ पे गाड़ी अपनी पटना जंक्शन रेलवे स्टेशन गए क्यों आपको जाना है ಎಲ್ಲರಿಗೂ ಶುಭ ಮುಂಜಾನೆ ರೀ ಡೇ 2 ಇನ್ ಈ ಸಾಯಿರಂಗ್ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ರಾತ್ರಿ ನೋಡ್ರಿ ನೀವು ಏನೇನು ಸೀನ್ಸ್ ಅಂತೇಳಿ ಮಸ್ತ್ ನಾವು ಫಸ್ಟ್ ಎಸಿದ ಎಕ್ಸ್ಪೀರಿಯನ್ಸ್ ತೊಗೊಂಡು ಈಗ ಬಂದು ತಲುಪೇವಿ ಬಿಹಾರದ ರಾಜಧಾನಿ ಪಟ್ನಾಗ ಎಲ್ರಿಗೂ ಸ್ವಾಗತ ಬಿಹಾರಕ್ಕೆ ನಮ್ಮ ಸೀರೀಸ್ ಒಳಗೆ ಬಿಹಾರನ ನಾವು ಇನ್ನು ಆ್ಯಡ್ ಮಾಡಿರಲಿಲ್ಲ ಸ್ವಲ್ಪ ತುಣುಕು ಆ್ಯಡ್ ಮಾಡಿದ್ವಿ ಗಯಾ ಒಳಗೆ ಬಟ್ ಈಗ ನಿಮಗೆ ಪೂರ್ತಿ ಡೇನ ನಾವು ಬಿಹಾರದ ಎಕ್ಸ್ಪ್ಲೋರ್ ಮಾಡಿಸ್ತಾನಂತ ಬಿಹಾರ್ ಎಕ್ಸ್ಪ್ಲೋರ್ ಮಾಡಿಸ್ತೇವೆ ಅಂದ್ರೆ ಬಿಹಾರ್ ಕಿಂಗ್ ಇರಲಿದ್ದೆ ಥ್ಯಾಂಕ್ ಯು ಭಯ್ಯ ECR ಕಿಂಗ್ ವೆಲ್ಕಮ್ ಟು ಬಿಹಾರ್ ಆಯ್ತು ನಮ್ದೀಗ ನಮ್ಮ ರಾಹುಲ್ ಭಯ್ಯನೂ ಅದಾರ विवेक एक्सप्रेस ನೋ ಬಿಹಾರ್ ಕಿಂಗ್ अरे नहीं विवेक एक्सप्रेस ಬಿಹಾರ್ ಕಿಂಗ್ ಇವರು ಇಲ್ಲಿ ಅದಾರ ಎಕ್ಸ್ಪ್ಲೋರ್ ಮಾಡೋಣ ಅಂತ ಫುಲ್ ರೂಟ್ನ ಭಾಳ ಮಜಾ ಬರ್ತೈತಿ ಈ ಪಾಟ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಸಿಗೋಣಂತ್ರಿ ಮುಂದಿನ ವಿಡಿಯೋ ಅಲ್ಲಿ ಮಠ ಜೈ ಹಿಂದ್ ಭಯ್ಯ ಈ ಪಾಟ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಪಟ್ನಾದಿಂದ ಮುಂದೆ ಪೂರ್ತಿ ಜರ್ನಿ ಏನಿದು ಡೇ ಟೈಮ್ ಒಳಗೆ ಬರುತ್ತಲ್ಲ ಪೂರ್ತಿ ಬಿಹಾರ್ ಎಕ್ಸ್ಪ್ಲೋರ್ ಮಾಡೋಣ 30 ವರ್ಷ ಹಿಂದೆ ಹೋಗಾಕ ರೆಡಿ ಆಗಿರ್ರಿ ಸಿಗೋಣ ಅಂತ ಮುಂದಿನ ವಿಡಿಯೋ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತು